स्वागत है आपका बी न्यूज़ नेशन में। मैं हूं आबिद हुसैन शेख। डिस्चार्ज करने के लिए डॉक्टर्स ने मांगी रिश्वत। रामनगर जिला बिडदी के प्राइमरी हेल्थ सेंटर में रही डॉक्टर शशिकला और डॉक्टर ऐश्वर्या ने मंजुनाथ नामी व्यक्ति जो अपनी पत्नी को 4 दिन पहले एडमिट करके सिजरीन डिलीवरी के लिए लाया तो इन्हें डिस्चार्ज करने के लिए एक सरकारी हॉस्पिटल के सरकारी तनख्वाह लेने वाले डॉक्टर्स 6000 रिश्वत मांगने लगे। इसका वीडियो सोशल मीडिया पर वायरल होते ही राज्य के हेल्थ मिनिस्टर डॉक्टर के सुधाकर ने बयान दिया कि एक सरकारी डॉक्टर इस तरह रिश्वत मांगना सही नहीं। इन दोनों को सस्पेंड का आदेश दिया है सरकार ने। क्या सिर्फ इन्हें सस्पेंड करने से रिश्वत के पैसे जनता तक पहुंच जाएंगे? जो आज तक इन डॉक्टर्स ने न जाने कितनी रिश्वत ली होगी इन गरीब मरीजों और परिवार वालों से। ಸರಿಗೆ ಕೊಡಬೇಕು, ನೀವೇ ಕೊಟ್ಬಿಟ್ಟು ಹೋಗಿ. ನಂದು ಮೇಡಮ್ ಫೀಸ್ ಯಾವಾಗ ಕೊಡ್ತೀರಿ? ನೆಕ್ಸ್ಟ್ ಟೈಮ್ ಕೊಡ್ತೀನಿ. ನನ್ನ ಸ್ಯಾಲರಿ ಬೇರೆ ಆಗಿಲ್ಲ ಮೇಡಮ್. ನನ್ನ ತಿಂಗಳಿಗೆ ರೂಪ ನಾವಿಲ್ಲಿ ಇರೋದು ಗಾರ್ಮೆಂಟ್ಸ್ ಅಲ್ಲಿ ಮೇಡಮ್. ಇಷ್ಟು ದಿನ ಏನ್ ಮಾಡ್ತೀವಿ? 5 ದಿವಸದಿಂದ ಇದ್ರಲ್ವ ನೀವು? 2000 ನಾನು ಒಬ್ಳೆ ಇಟ್ಕೊಡಲ್ಲ, ಎಲ್ಲರಿಗೂ ಡಿವೈಡ್ ಮಾಡ್ಬೇಕು. ನೀವು ಕೊಟ್ರೆ 2000 ನಾನು ಯಾರಿಗೆ ಕೊಡ್ಲಿ? ಹೆಂಗ್ ಕೊಡ್ಲಿ? ನೀವೇ ಕೊಟ್ಬಿಟ್ಟು ಹೋಗಿ ಎಲ್ಲರಿಗೂ. ಅವಾಗ ನನಗೆ ತಲೆನೋವೇ ಇರಲ್ಲ. ನಾನು 2000 ಕೊಡ್ಬೇಕು, ಅವ್ರಿಗೆ 2000 ಕೊಡ್ಬೇಕು, ಅವ್ರಿಗೆ 2000 ಕೊಡ್ಬೇಕು. ಹೆಂಗ್ ಕೊಡ್ಲಿ ಹೇಳಿ? ಸರ್ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ದಿನೇವೇ ರಿಕ್ವೆಸ್ಟ್ ಮಾಡ್ತೀನಿ. ತೋಳಿ ಮೇಡಮ್ ಅವ್ರ ಹತ್ರ ಚಾನ್ಸೇ ಇಲ್ಲ. ಈಗ ಒಪ್ನಿಂಗ್ ಮಾಡಿದ್ರೆ ನೆಕ್ಸ್ಟ್ ವಾರ್ಡನ್ ಇವರೆಲ್ಲರೂ ಹಂಗೆ ಬರ್ತಾರೆ. ನಾವು ಪಾರ್ಶಾಲಿಟಿ ಮಾಡಕ್ಕಾಗಲ್ಲ. ಯಾರತ್ರ ನಾವು ಒಂದು ಎಕ್ಸ್ಟ್ರಾ ಇರಲ್ಲ. 2000 ಕೊಡ್ಬೇಕು. ನೀವು ಕೊಡೋ 2000 ನಾನು 500 ಹಂಚ್ತೀನಿ. ಅದ ಅವರೇ ನಂಬ್ತಾರೆ ನಮ್ಗೆ. ನೆಕ್ಸ್ಟ್ ಟೈಮ್ ಹತ್ರ ಇದ್ದು ಎಷ್ಟು ಮೇಡಮ್ ಮತ್ತೆ ಏನ್ ಮಾಡೋಣ ಅಂತ ಗೊತ್ತಾಗಿಲ್ಲ. ಯಾರತ್ರ ಮಾತಾಡ್ತಾ ಇದ್ದೀವಿ? ನಮ್ಮ ಮನೆಯವ್ರ. ಇಲ್ಲ, ಇದು ಭಾಳ ವಿಷಾದಕರವಾಗಿರ್ತಕ್ಕಂಥ ಸಂಗತಿ. ವೈದ್ಯರುಗಳ ಬಗ್ಗೆ ಭಾಳ ದೊಡ್ಡ ಗೌರವವನ್ನು ಸಮಾಜ ಹೊಂದಿದೆ. ಅದಕ್ಕೆ ಆ ಗೌರವವನ್ನು ಉಳಿಸ್ಕೊಳ್ಳುವಂತಹ ಒಂದು ಕರ್ತವ್ಯ ಮತ್ತು ಜವಾಬ್ದಾರಿ ವೈದ್ಯರ ಮೇಲೂ ಕೂಡ ಇರ್ತದೆ. ಈ ರೀತಿಯಲ್ಲಿ ಅವರು ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿಸ್ಕೊಂಡಾಗ ಆ ವೃತ್ತಿ ಬದುಕಿಗೆ ಅಪಮಾನಕರವಾಗಿರ್ತದೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿ ಅವರು ಈ ರೀತಿಯಲ್ಲಿ ಮಾಡಿದರೆ ಖಂಡಿತವಾಗಿಯೂ ಕೂಡ ಅವ್ರ ಮೇಲೆ ಕ್ರಮ ಆಗ್ತದೆ. ಈ ಭ್ರಷ್ಟಾಚಾರ ಅನ್ನುವಂಥದ್ದು ಒಂದು ಇಲಾಖೆಗೆ, ಒಂದು ಅಧಿಕಾರಿಗೆ ಸೀಮಿತ ಆಗಿಲ್ಲ. ಇವತ್ತು ಇದು ಭಾಳ ದೊಡ್ಡ ರೀತಿಯಲ್ಲಿ ನಾವೆಲ್ಲ ಕೂಡ ಆತ್ಮಾವಲೋಕನ ಮಾಡ್ಕೋಬೇಕು. ಸಮಾಜದಲ್ಲಿ ಅಧಿಕಾರಿ ವರ್ಗ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಭ್ರಷ್ಟಾಚಾರ ಇದೆ ಅನ್ನುವಂಥದ್ದು ನಾವು ಒಪ್ಕೊಳ್ಬೇಕಾಗ್ತದೆ. ಈ ಭ್ರಷ್ಟಾಚಾರವನ್ನು ಯಾವ ರೀತಿ ತೊಡಗಿ ಹಾಕಬೇಕು ಅಥವಾ ಯಾವ ರೀತಿ ಸಂಪೂರ್ಣವಾಗಿ ಇದನ್ನು ತೊಡಗಿಸಾಕಬೇಕು ಅನ್ನೋದಕ್ಕೆ ದೊಡ್ಡ ರೀತಿಯಲ್ಲಿ ಚರ್ಚೆಗಳು ಆಗಬೇಕು ಮತ್ತು ರಚನಾತ್ಮಕವಾದಂಥ ಸಲಹೆಗಳು ಎಲ್ಲ ಕಡೆಯಿಂದ, ಎಲ್ಲ ದೃಷ್ಟಿಕೋನಗಳಿಂದ ಕೂಡ ಬಂದಾಗ ಉನ್ನತ ಸಮಾಜ, ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಏನಾರ ಆಗುತ್ತೆ? ಖಂಡಿತವಾಗಿಯೂ ಆಗುತ್ತೆ. ಅದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಖಂಡಿತವಾಗಿಯೂ ಅವ್ರ ಮೇಲೆ ಆ್ಯಕ್ಷನ್ ಇದ್ದೇ ಇರುತ್ತೆ. और खबरों के लिए देखते रहिए बी न्यूज़ नेशन। इंग्लिश बोलना और सीखना अब हो गया है आसान। देर किस बात की? आज ही एस्पायर स्पिरिट स्पोकन इंग्लिश क्लासेस के साथ जुड़े। आज के डिजिटल और आधुनिक दुनिया में इंग्लिश सिर्फ एक भाषा नहीं बल्कि जरूरत है आपकी। घर बैठे नहीं, हमारे साथ फ्रेंडली एटमॉस्फेयर, फुली एक्सपीरियंस्ड ट्रेनर्स के मार्गदर्शन में पराठेदार इंग्लिश बोलकर अपना मकाम हासिल करें। अधिक जानकारी के लिए कांटेक्ट करें 9945877464 8861222775।